ಸರ್ ಮುಂದೋಡ್ರಿ. ಸರ್ ಸೈಡ್ ಸರ್ 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 ಸ್ವಲ್ಪ ಈ ಕಡೆ ನೋಡ್ರಿ ಸರ್, ಈ ಕಡೆ ನೋಡ್ರಿ ಸರ್, ಮುಂದೋಡ್ರಿ. ಬಸವಾದಿ ಶರಣರನ್ನು ಮನದಲ್ಲಿ ನೆನೆಯುತ್ತಾ ಹಾಗೂ ನಮ್ಮ ನಿಮ್ಮೆಲ್ಲರ ಕುಲದೇವರಾದಂಥ ಶಿವಶರಣ ಹರಳಯ್ಯನವರನ್ನ ಪಾದಂಗಳಿಗೆ ಕೊಣಮಟ್ಟು ನಮಸ್ಕರಿಸಿ, ವೇದಿಕೆ ಮೇಲಿರುವಂಥ ನನ್ನ ಸಮಾಜದ ಹಾಗೂ ನಮ್ಮ ಸಂಘದ ಪದಾಧಿಕಾರಿಗಳೇ, ಈ ಜಿಲ್ಲಾ ಅಧ್ಯಕ್ಷರ ಆಯ್ಕೆಯ ಪ್ರತಿಕ್ರಿಯೆಗೆ ಬಂದಂಥ ಬಿಜಾಪುರ ಜಿಲ್ಲೆಯ ಎಲ್ಲರೂ ಫಸ್ಟ್ ರಾಣೆಬೆನ್ನೂರು ಇತ್ತು. ಹಾವೇರಿ ಜಿಲ್ಲೆ ಆಗಿದ್ದಿಲ್ಲ, ಧಾರವಾಡ ಅಖಂಡ ಜಿಲ್ಲೆ ಇತ್ತು. ಅಲ್ಲಿ ಅವರು ಫಸ್ಟ್ MLA ಯಲ್ಲಮ್ಮ ಸಾಂಬ್ರಾಣಿ ಅಂತೇಳಿ. ತದನಂತರ ಅವ್ರ ಮನೆಯವರು ಯಜಮಾನವರು ಅವರು 10 ವರ್ಷ ರಾಣೆಬೆನ್ನೂರು ಆಳಿದರು. ಆಮೇಲೆ ಒಬ್ಬ ಮಾದಿಗರು ಬಂದರು, ಒಬ್ಬರು ಇದು ಬಂದರು. ಈ ರೀತಿಯಾಗಿ ನಮ್ಮಲ್ಲಿ 5 ಜನ MLA ಇದ್ದೀವಿ ನಾವು. ಮೊದಲು ಒಂದು ಶಿರ್ಸಿ, ರಾಣೆಬೆನ್ನೂರು, ಬೆಳಗಾವಿ ಜಿಲ್ಲೆ ಏನ್ರಿ, ಆಮೇಲೆ ಒಂದು ಕಾರವಾರ. ಹೀಗೆ 5 ಜನ ನಾವು MLA ಇದ್ದೀವಿ. ಯಾರೂ ನಮ್ಮ MLAಗಳು ನಮ್ಮವರೇ ಯಾರೋ ಒಬ್ಬರನ್ನು ಬೆಳೆಸ್ಕೊಡ್ಲಿಲ್ಲ. ನಮ್ಮಲ್ಲಿ ಬಿಜಾಪುರ ಜಿಲ್ಲೆಯವರು ಜಾಸ್ತಿ ಸರಿ ಆರ್ಸಿ ಬಂದವರು ಜೈಲ್ ಕಬಡ್ಡಿಯರು ಒಬ್ಬರೇ 3 ಸರಿ 4 ಸರಿ ಆರ್ಸಿ ಬಂದರು. ಯಾರನ್ನೂ ಬೆಳೆಸ್ಕೊಡ್ಲಿಲ್ಲ. ನಮ್ಮ ಸಮಾಜದವ್ರನ್ನ ಪರಿಚಯ ಕೂಡ ಮಾಡಿಸ್ಕೊಡ್ಲಿಲ್ಲ. ಹಂಗಾದ್ರೆ RD ಕಿತ್ತೂರು ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್, ಅವರು ಕೂಡ ಏನೂ ಇಲ್ಲ. ಸೆಂಟ್ರಲ್ ಮಿನಿಸ್ಟರ್ ಮತ್ತು ಅವ್ರು ಮನಸ್ಸು ಮಾಡಿದರೆ ಒಂದು 10 ಮಂದಿ ಸಮಗಾರನ್ನ ರೆಡಿ ಮಾಡ್ಬೋದಿತ್ತು. ಅದಕ್ಕೆ ನಾ ಹೇಳ್ತೀನಿ, ಬಿಜಾಪುರ ಪಟ್ಟಣದಾಗ ಸುಮಾರು 15ರಿಂದ 20 ಸಾವಿರ ಸಮಗಾರ ಜನಸಂಖ್ಯೆ ಐತಿ. ಇಡೀ ಜಿಲ್ಲೆಯ ಲೆಕ್ಕ ಹಾಕಿದ್ರೆ 60ರಿಂದ 70 ಸಾವಿರ ಸಮಗಾರದೇವನು. ಈಗ ಯಾರನ್ನೋ ನಿಂದಿರಿಸಿ ಕಡಕ್ ತಗೊಂಡು ಅಂತ ಆರಿಸ್ತಾ ಇರ್ತಾರೆ. ಎಷ್ಟೈತಿ ಜಿಲ್ಲಾ ರಾಜ್ಯದಾಗ ಜನಸಂಖ್ಯೆ ಅಂದ್ರೆ 40ರಿಂದ 45 ಸಾವಿರ ಜನಸಂಖ್ಯೆ ಐತೆ. ಅವ್ರು ಆರಿಸ್ಕೊಡೋ ಕಾರಣ ನಮ್ಮ ಸಮಗಾರ. ಯಾಕೆ ನಮ್ಮ ಸಮಗಾರ ಒಬ್ಬರು ಯಾಕೆ ತಯಾರಾಗಬಾರ್ದು? ಮಾಡ್ರಿ, ಏನಾಗಲ್ಲ. ದೇವ್ರು ಕೊಟ್ಟಿರ್ತಾನೆ ಸಾಕಷ್ಟು ನಿಮ್ಗೆ. ಒಮ್ಮೆ ಕುಸ್ತಿಗಳು ಎದುರ್ತೇವೆ, ಅದು ಬೀಳ್ತೇವೋ ಗೆಲ್ತೇವೋ ದೇವ್ರಿಗೆ ಗೊತ್ತು. ಆ ರೀತಿ ಒಮ್ಮೆ ಪ್ರಯತ್ನ ಮಾಡ್ರಿ. ನಿಮಗೆ ನಾನು ಹೇಳ್ತೀನಿ, ಕಾಂಗ್ರೆಸ್ ಪಾರ್ಟಿಯಾಗ ನಮ್ಮಿಂದ ಏನಾದರೂ ಎಲ್ಲಿ ಬೇಕಾದ್ರೆ ದಯವಿಟ್ಟು ಕೇಳ್ರಿ. ನನ್ನ ಕೈಲಾದ ನನಗೂ ದಿಲ್ಲಿ ಮಟ್ಟ ಅದಕ್ಕಿದ್ದಾರೆ MP MLAಗಳು ಎಲ್ಲರೂ. ಅದನ್ನು ಸತ್ಯವಾಗೂ ಇವತ್ತು ಈ ಒಂದು ವೇದಿಕೆ ಮೇಲೆ ಹೇಳ್ತೀನಿ, ನಾನು ಕೈಲಾದಷ್ಟು ಸಹಾಯ ಮಾಡ್ತೀನಿ. ಮತ್ತು ಹಂಗಲ್ಲ, ದುಡ್ಡಿನ ಸಹಾಯನೂ ಮಾಡ್ತೀನಿ. ಅದಕ್ಕೆ ನಾವು ಇಲ್ಲಿ ಯಾರಾದರೂ ಒಬ್ಬರು ರೆಡಿ ಆಗಿ, ಎಲ್ಲ ದೊಡ್ಡ ದೊಡ್ಡ ಫ್ಯಾಮಿಲಿ ಇದ್ದಾರೆ ಬಿಜಾಪುರ ಜಿಲ್ಲಾದಾಗ, ಬಾಗಲಕೋಟೆ ಜಿಲ್ಲಾದಾಗ ಎಲ್ಲ ದೊಡ್ಡ ಫ್ಯಾಮಿಲಿ ಇದ್ದಾರೆ. ಪ್ರಯತ್ನ ಮಾಡ್ರಿ. ಮುಂದಿನ ರಿಸಲ್ಟ್ ದೇವ್ರಿಗೆ ಬಿಡ್ರಿ. ಮೊದಲು ಜನಬಳಕೆಯಾಗಿ ಬರ್ರಿ. ಫಸ್ಟ್ ನಮ್ಮ ತಂದೆಯವರು ಸಾಯಕ್ಕಿಂತ ಪೂರ್ವ ನಮ್ಗೆ 2 ವರ್ಷದಾಗ ಸಾಯ್ತಾರಂದ್ರೆ ಒಂದು ಮಾತು ಹೇಳಿದರು, ಮೊದಲು ಮನುಷ್ಯ ಆಗಲಿ, ಆಮ್ಯಾಗ ನಿಂದೆಲ್ಲ ರಾಜಕೀಯ ಮಾಡೋಣ.
ಮೊದಲು ಮನುಷ್ಯ ಆಗ ಅಂತ ಹೇಳಿದ್ರು. ಹಂಗೆ ಮನುಷ್ಯತ್ವ ಇದ್ದಲ್ಲಿ ಮಾತ್ರ ಅದು ಜಯ ಇರ್ತೈತಿ. ಒಂದು ನಾವೇನಾದರೂ ಸಾಧಿಸ್ಬೋದು. ನಾನು ಕೂಡ 5 ಸರಿ ಹಾವೇರಿ ನಗರಸಭೆದ ಸದಸ್ಯ, 1 ಸರಿ ಚೇರ್ಮನ್, ನಮ್ಮ ಹೆಣ್ಮಕ್ಳು ಒಮ್ಮೆ ಸದಸ್ಯರು, 6 ಸರಿ ನಮ್ಮ ಮನೆಗನ ಆರಿಸ್ಬಿದ್ದೇವೆ. ಪ್ರಯತ್ನ ಪಟ್ಟರೆ ಸೇವಾ ಮನೋಭಾವನ ಇದ್ರೆ ದೇವರ ಹಣೆ ಯಾವುದೂ ಕಷ್ಟ ಆಗಲ್ಲ. ಅದನ್ನು ಪ್ರಯತ್ನ ಮಾಡ್ಬೇಕು ನಾವು. ನನ್ನ ಹತ್ರ ಎಲ್ಲ ಐತಿ, ನಾ ಮನೆಗೆ ಇಟ್ಕೊಂಡು ಕೂತಾನಂದ್ರೆ ನಿನ್ನಂಥ ದರಿದ್ರನ ಯಾರಿಲ್ಲ ಅಂತೇಳಿ. ಅದಕ್ಕೆ ದಯವಿಟ್ಟು ತಮ್ಮಲ್ಲಿ ಹೇಳ್ತೇನೆ, ಒಬ್ಬರು ಯಾರು ರೆಡಿಯಾಗಿರಿ ನಮ್ಮ ಸಮಾಜದವರು. ಬಿಜಾಪುರ ಜಿಲ್ಲಾದಾಗ ಒಬ್ಬ ಸಮಕಾರ ನಗರಸಭೆ ಸದಸ್ಯನಿಲ್ಲ. ಭಾಳ ಸಿಹಿ ಅನಿಸ್ತೈತೆ ನಮ್ಗೆ. 76 ಮನೆ ಇದ್ರು ನಾನು 4-5 ಸರಿ ಕೌನ್ಸಿಲರ್. ಈ ಬಿಜಾಪುರದಾಗ 15-20 ಸಾವಿರ ರೂಪಾಯಿ ಜನಸಂಖ್ಯೆ ಇಟ್ಕೊಂಡು ತಾವು ಯಾಕೆ ಟ್ರೈ ಮಾಡಬಾರ್ದು? ಮಾಡ್ರಿ. ರಾಜಕೀಯದಾಗ ಬರ್ರಿ. ರಾಜಕೀಯಕ್ಕೆ ಬಂದಾಗನ ನಮಗೆ ರಾಜಕೀಯ ಮಾಡುವಂಥ ಧೋರಣೆಗಳು ನಮ್ಗೆ ಹೆದರ್ತಾರ. ಇಲ್ಲಪ್ಪ ಇವನು ಓಡೈತಿ, ಇವನ ಹತ್ರ ಇವನಿಂದ ಜನ ಅದಾರ, ಇವನಿಂದ ಸಮಾಜ ಐತಿ ಅಂತ. ನೀವು ನಮ್ಮಂಗಲ್ಲ, ನಾವು ರಾಜ್ಯಾಧ್ಯಕ್ಷರಾದ ರಾತ್ರಿ 12-1 ಗಂಟೆಗೆ ನಮಗೆ ಫೋನ್ ಬರ್ತಾವೆ ಬೇರೆ ಬೇರೆ ಪಾರ್ಟಿಯವರು. ಹಂಗೆ ನಾವು ಒಂದು ಏನಾರ ಸಾಧಿಸ್ಬೇಕಂದ್ರೆ ನಮ್ಮ ಮನೋಧೈರ್ಯ ಇರ್ಬೇಕು. ಮೊದಲು ಬೇಕಾದಲ್ಲಿ ನಾವು ಅದನ್ನು ಎದುರಿಸೋ ಧೈರ್ಯ ಬೇಕು ನಮ್ಮಲ್ಲಿ. ಆ ಧೈರ್ಯನ ತಂದ್ಕೊಂಡು ಈ ಸರಿ ಬಿಜಾಪುರದಲ್ಲಿ ಕನಿಷ್ಠ ಒಂದು 2 ನಗರಸಭೆ ಸದಸ್ಯರಾಗಬೇಕಂತೇಳಿ ನಾನು ತಮ್ಮಲ್ಲಿ ಕಳಕಳಿಯ ವಿನಂತಿ ಮಾಡ್ಕೊತೀನಿ. ಅದೇ ರೀತಿ ಈ ನಾಗರಾಣ ಕ್ಷೇತ್ರದಲ್ಲಿ ಹೆಚ್ಚಾಗಿ ನಮ್ಮ ಜನರ ಕನಿಷ್ಠ 30,000 ಒಟ್ಟಿಗೆ ಐತೆ ಅಂತ ನಾಗರಾಣದಲ್ಲಿ. ಅದು ನಿಜವಾದ ಸಮಗಾರ ಹುಟ್ಟಿದ್ರೆ ಸಮಗಾರ ನಾಡ್ಸ್ ತಂದೆ ತರ್ತಾರೆ. ಆದ್ರೆ ಬಟ್ ಏನಾಗತ್ತೀರಿ ಅಂದ್ರೆ ನಮ್ಮ ಜನನು ನಮ್ಮಲ್ಲಿ ತಾಳಿಲ್ಲ. ಯಾಕಂದ್ರೆ ಈಗ ಜಗದೀಶ್ ಪಿಟಗಿರಿ ರಾಜ್ಯಾಧ್ಯಕ್ಷ ಅದನ್ನ ದೊಡ್ಡ ಭಾಷಣ ಮಾಡಿ ಹೋಗ್ತಾನೆ. ನಾವು ಭಾಷಣ ಮಾಡೋದು ಕಲೆ ಇದ್ದೀವಿ, ಮಾಡ್ತೇವೆ. ಅದಕ್ಕೆ ತಾವು ಪರಂಗತ ಮಾಡ್ಕೊಳ್ರಿಲ್ಲ, ಯಾರು ಬರ್ತಾರ ಅದನ್ನು ಬಿಟ್ಟು ಅವ್ರು ಕಾಲು ಜಗದು ಮಾಡಬೇಡ್ರಿ. ದಯವಿಟ್ಟು ತಮಗೆಲ್ಲರಿಗೂ ಕೈ ಮುಗಿತೀನಿ. ಈ ಇಂಡಿಯನ್ ಏಡಿ ಹಾಕಿ ಮಾಡ್ರಿ, ಫಾರನ್ ಏಡಿ ಹಾಕ್ರಿ. ಈಗ ಏಡಿ ಒಬ್ರು ಹತ್ತಾಕೊಂತಾರೆ, ಅದಕ್ಕೆ ಜೋತ್ ಬಿಡ್ತಾವೆ, ತಳಗ ಇರ್ತಾವೆ ಅವು ಇಂಡಿಯನ್ ಏಡಿ. ಫಾರಿನ್ ಏಡಿ ನೋಡ್ರಿ, ಬೇಕಾದ್ರೆ ಹತ್ತಬೇಕಾರೆ ಅದಕ್ಕೆ ಒಂದಕ್ಕೊಂದು ದೂಡ್ತಾವೆ, ಸಪೋರ್ಟ್ ಮಾಡ್ತಾವೆ. ಅದನ್ನು ತಾವು ಪರೀಕ್ಷೆ ಮಾಡ್ರಿ. ಬೇಕಾರೆ ಸಮುದ್ರದಾಗ ಏಡಿ ಸಿಗ್ತಾವೆ, ಹಿಡಿದು ಪರೀಕ್ಷೆ ಮಾಡಿ. ನೀವು ಹಿಡಿಯಕ್ಕೆ ಹೋಗ್ಬಾರ್ರಿ, ಸಿಗ್ತಾವೆ ಅದನ್ನು ಪರೀಕ್ಷೆ ಮಾಡಿ. ಅದಕ್ಕೆ ದಯವಿಟ್ಟು ಸಮಾಜ ಬಾಂಧವರಿಗೆ ಒಂದೊಂದು ದೊಡ್ಡ ವಿನಂತಿ. ಇವತ್ತ ಈ ಜಿಲ್ಲಾ ಅಧ್ಯಕ್ಷರ ಪ್ರಕ್ರಿಯೆ ಚಾಲೂ ಆಗ್ತೈತಿ. ಯಾರು ಜಿಲ್ಲಾ ಅಧ್ಯಕ್ಷರಾಗ್ತಾರ ಇನ್ನೊಂದು ಅರ್ಧ ಗಂಟೆ ತಮಗೆಲ್ಲರಿಗೂ ಗೊತ್ತಾಕೈತಿ. ಜಿಲ್ಲಾ ಅಧ್ಯಕ್ಷರ ಜವಾಬ್ದಾರಿನೂ ಭಾಳ ಇರ್ತಾವೆ. ಈಗಾಗಲೇ ನಾನು ಕೇಳಿದ್ದೇನೆ, ಬಿಜಾಪುರ ಟೌನ್ಯಾಗ ರಾಜ್ಕುಮಾರ್ ಲೇಔಟ್ನಾಗ ಒಂದು ಪ್ಲಾಟ್ ತಗೊಂಡಾರು ಸಮಾಜ ಸದಸ್ಯರಿಗೆ ಕೇಳಿದೆವು ನಾವು. ದಯವಿಟ್ಟು ಜಿಲ್ಲಾ ಅಧ್ಯಕ್ಷರು ನಾನು ಇವತ್ತು ಹೇಳ್ತೇನೆ, ಮಾದೇವ್ ಕಬಾರಡೆ ಅವರಿಗೂ ಕೂಡ ಹೇಳ್ತೇನೆ, ನೀವು ಇಬ್ಬರು ಕೂಡಿ ಒಂದು ವರ್ಷದೊಳಗೆ ಇಂಥ ಒಂದು ಹರಳೆಯ ಸಭಾಭವನ ಕಟ್ಟು ತೀರ್ಬೇಕಂತೇಳಿ ನಾನು ನಿಮಗೆ ಹರಳೆಯ ಸಭಾಭವನ ಅದಾವನ್ನ ಹೇಳ್ರಿ. ನಮ್ಮ ಯಲ್ಲಪ್ಪಣ್ಣರೊಂದು ದೊಡ್ಡದು ಕಟ್ಟಾಕಂತಾರ ಬಾಗಲಕೋಟೆಗ, ಅದು ಅರ್ಧಂಬರ್ಧ ಆಗಿರುತ್ತೆ. ದುಡ್ಡಿಲ್ಲ. ಬಾಗಲಕೋಟೆ ನವನಗರದಲ್ಲಿ ಒಂದು ಅದು ಸಭಾಭವನ ಸುಮಾರು ಒಂದು 3 ಕೋಟಿ ರೂಪಾಯಿ ಅವರು ಕಟ್ಟಕ್ಕಂತಾನ. ಒಂದು ಸುಮಾರು 80% ಕೆಲಸ ಆಗೈತೆ. ಅವ್ರಿಗೆ ದುಡ್ಡಿನ ಕೊರತೆಯಿಂದ
ಅದು BJP ಬಿತ್ತು, ಕಾಂಗ್ರೆಸ್ ಬಂತು. ಹಂಗೆ ಅಲ್ರಿ, ಅವ್ರ ಪಾರ್ಟಿ ಕಟ್ಟಾಕಂತಾರ ಅಂತೇಳಿ ಕಾಂಗ್ರೆಸ್ನವ್ರು ಅನ್ನೋದು, ಕಾಂಗ್ರೆಸ್ನವ್ರು ಕಟ್ಟಾಕಂತಾರಲಿ BJP ಕೊಡಬಾರ್ದು ನಾವು. ಇದು ಸ್ವಾಭಾವಿಕ. ಹೀಗಾಗಿ ಯಲ್ಲಪ್ಪನ ಗಂಡಿಗೆ ಕಟ್ಟಂಥ ಸಮಾಜ ಮಂದಿರನೂ ಕೂಡ ಅರ್ಧಂಬರ್ಧಾಗೈತಿ. ಈ ಸರಿ ಏನೋ ನಮ್ಮ MP ಅವರು ಕೂಡ ಏನೋ ಒಂದು 50 ಲಕ್ಷ ಹಾಕಿದ್ದಾರೆ ಅಂತೇಳಿ ಹೇಳಿದ್ರು. ಅವ್ರಿಗೆ ಭಾಳ ಸಂತೋಷ. ನಮಗೆ ಗದ್ದಿಗೊಬ್ಬರೇನ ಕೊಡ್ತೇನೆ ಅಂತ ವಾಗ್ದಾನ ಮಾಡಿದಾರಂತೆ. ಅದು ಪೂರ್ಣ ಆಗ್ತೈತಿ. ನೀವು ಕೂಡ ನಿಮ್ಮ MP ಪಾಟೀಲ್ ಸಾಹೇಬ್ರಿದ್ದಾರೆ ಇಲ್ಲಿ, ಹೌದಲ್ರಿ? ಬಿಜಾಪುರ MP ಪಾಟೀಲ್ ಸಾಹೇಬ್ ಗ್ರಾಮೀಣ ಅಂದ್ರೆ ಇಲ್ಲ ಟೌನ್ ಬಬಲೇಶ್ವರ ಇದಾ? ಅವ್ರ ಕಡೆಯಿಂದನೂ ಹೆಲ್ಪ್ ಆಕೈತಿ. ನಾನು ಕೂಡ ಬರ್ತೇನೆ ಅವ್ರ ಹತ್ರ. ನೀವೆಲ್ಲರೂ ಬರ್ರಿ, ಜಿಲ್ಲಾ ಕಮಿಟಿಯವರು, ಸ್ಟೇಟ್ ಕಮಿಟಿಯವರು ಎಲ್ಲರೂ ಕೂಡ ಹೋಗೋನು, ಗಂಟು ಬಿಡೋನು. ಸರ್ ನಿಮ್ದೊಂದು ಹೆಸರು ಆಕೈತಿ, ದಯವಿಟ್ಟು ನಮಗೊಂದು ಸಮಾಜ ಮಂದಿರ ಕಟ್ಟಿ ಕೊಡ್ರಿ, ಇಲ್ಲ ದುಡ್ಡು ಸ್ಯಾಂಕ್ಷನ್ ಮಾಡಿರಿ, ನಮಗೊಂದು 2-3 ಕೋಟಿ ರೂಪಾಯಿ ಅಂತ ಹೇಳಿ. ಎದ್ದು ಬರೋದು ಬೇಡ. ನಿಮ್ಮ ಜೊತೆಗೆ ನಾನು ಇರ್ತೇನೆ, ನಾನು ಕುಂದಿರ್ತೇನೆ ನಿಮ್ಮ ಮನೆಗೆ. ಅವ್ರ ಮನೆ ಬಗ್ಗಲ್ದಾಗ ಕುಂದ್ರೋಣ. ನಮಗೊಂದು 2-3 ಕೋಟಿ ರೂಪಾಯಿ ನೀವು ಸ್ಯಾಂಕ್ಷನ್ ಮಾಡೇ ಕೊಡಬೇಕು. ಈಗ ಇವರು ಈಗ ಹಿಂದೊಮ್ಮೆ ಕೂಡ ಸ್ಯಾಂಕ್ಷನ್ ಆಗ್ಯಾವು, ಆದ್ರೆ ಅವು ಹಾಳಾಗ್ಯಾವು, ಕಾರ್ಯಗತ ಆಗಿಲ್ಲ. ನಮ್ಮ ಬೆಂಗಳೂರಾಗ ಕೂಡ ಸ್ಯಾಂಕ್ಷನ್ ಆಗೈತಿ 1 ಕೋಟಿ, ಆದ್ರೆ ಅದೂ ಹಾಳಾಗೈತಿ. ಈಗಾಗಲೇ ಬೆಂಗಳೂರು ನಾವು ನಮ್ಮ 18 ಗುಂಟೆ ಜಾಗ ತಗೊಂಡೇವೆ. ಅದು ಮಿಡ್ಲ್ ಆಫ್ ಸಿಟಿ ಬೆಂಗಳೂರಾಗ. ಅನ್ನಪೂರ್ಣೇಶ್ವರಿ ನಗರ, ಅನ್ನಪೂರ್ಣೇಶ್ವರ ದೇವಸ್ಥಾನದ ಎದುರಿಗೆ ಜಾಗ ನೋಡಿದ್ರೆ ಹೊಡೆತುತ್ತದೆ ನಮ್ಮ. ಅದನ್ನು 2002ರಾಗ ಇದು 1996ರಾಗ ಇವ್ರು ಸಂಘ ರಿಜಿಸ್ಟ್ರೇಷನ್ ಮಾಡಿದ್ರು. 2011 ಮಟ್ಟ ಖರೀದಿ ಆಗಿದ್ದಿಲ್ಲ. ಆ ಹೆಮ್ಮೆ ನಮ್ಮ ಉತ್ತರ ಕರ್ನಾಟಕದ ಜನಕ್ಕೆ ಬರ್ಬೇಕು. ಯಾಕಂದ್ರೆ ನಾವು ನಿಂತ್ಕೊಂಡು ಖರೀದಿ ಮಾಡೇವೆ. ಅದೊಂದು ಹೆಮ್ಮೆ ಐತೆ ನಮಗೆ. ಜಾಗ ಉಳಿಸೇವಿ, ಇದರ ಜಾಗ ಹೋಗೇ ಬಿಟ್ಟಿತ್ತು. ಅದು ಜಾಗ ಉಳಿಸೇವಿ. ನೋಡ್ರಿ, ಅಧ್ಯಕ್ಷರು ಕಡೆಗೆ ಯಾಕೆ ಕೊಡ್ತಾರೆ ಮಾತಾಡ. ಅದಕ್ಕೆ ದಯವಿಟ್ಟು ಸಮಾಧಾನದ ಇರ್ರಿ. ನಾ ಏನಾರ ತಪ್ಪು ಮಾತಾಡ್ತೇನೆ ಅಂದ್ರೆ ಅಲ್ಲಿ ಬಂದು ಕುಂದಿರ್ತೇನಿಲ್ಲ, ಒಂದು ಕಪಾಳ ಹೊಡೆದು ಹೇಳ್ರಿ, ನಾನು ತಪ್ಪು ಮಾತಾಡ್ರಿ ನೀವು ಅಂತೇಳಿ. ಅದರ ಸಮಾಧಾನದ ಇರ್ರಿ. ದಯವಿಟ್ಟು ನಾವೆಲ್ಲ ಈಗ ಭಾಳ ಪ್ರಯತ್ನ ಮಾಡಕಂತೇವೆ. ಈಗಾಗಲೇ ಬೆಂಗಳೂರಿನ ನಮ್ಮ ನಾಗರ ಭವಿಷ್ಯನಲ್ಲಿ ಒಂದು 4 ಟ್ರೈನಿಂಗ್ ಸ್ಕೂಲ್ನ ರೂಮ್ ಕಟ್ಸಾಕೊಂತೀವಿ. ಆ ಒಂದು ರೂಮ್ಗೆ 5 ಲಕ್ಷ ರೂಪಾಯಿ ಖರ್ಚು ಬರ್ತೈತಿ. ಯಾರಾದರೂ ಕೊಡೋರಿದ್ದರೆ ಅವರು ಹೇಳಿದವ್ರ ಹೆಸರು ಹಾಕ್ತೇವೆ ನಾವು. ಅವ್ರ ತಂದೆಯವ್ರದ್ದಾಗಲಿ, ಅವ್ರದ್ದಾಗಲಿ, ಅವ್ರ ತಾಯಿಯವ್ರದ್ದಾಗಲಿ, ಹಿಂಗೆ ಹೆಸರು ಹಾಕ್ತೇವೆ ನಾವು. ತದನಂತರ ಈಗಾಗಲೇ 4 ಜನ ಹುಬ್ಬಳ್ಳಿಯವರು, ಒಂದು 2 ಬೆಂಗಳೂರವರು, ಒಂದು 6 ಜನ, ಒಂದು 6 ಆಗಸ್ಟ್ ವಾಗ್ದಾನ ಮಾಡಿದ್ದಾರೆ. ಅದನ್ನು ನಾವೀಗ ನೆಕ್ಸ್ಟ್ ಮಂತಲ್ಲಿ ಈ ಜಿಲ್ಲಾ ಹೊರಟಿಗೆ ಮುಗಿದ ತಕ್ಷಣನೇ ಆ ಕಾರ್ಯಕ್ರಮ ಹಾಕಂತೀವಿ. ಎಲ್ಲರಿಗೂ ನಾವು ಆಹ್ವಾನ ಮಾಡ್ತೀವಿ. ಹೋಗಲ್ಲಿ ಈಗ ನೋಡ್ರಿ, ಈಗ ನೋಡ್ರಿ ಮಾಮ, ಇಲ್ಲಿ ನೋಡ್ರಿ ಸರ್.
ಬರ್ರಿ ಏಮಮ್ಮ ಇಲ್ಲೇ ಮಾಡೋಣ್ರಿ ಇಲ್ಲಿ ಅಣ್ಣ ಇಲ್ಲಿ ಬಾ ಈ ಕಡೆ ನಳಿ ತೋರಿ ಕರ್ನಾಟಕ ರಾಜ್ಯ ಸಮಗಾರ್ ಚಮ್ಮಾರ್ ಹರಳೆಯ ಸಮಾಜ ಜಿಲ್ಲಾ ಚುನಾವಣೆ ಇತ್ತು. ಆ ಚುನಾವಣೆಯಲ್ಲಿ ನಾನು ಶ್ರೀನಿವಾಸ ಮೂರ್ತಿ ರಾಜಗೋಪಾಲ್ ಶಾಪೂರ್ ಅವಿರೋಧವಾಗಿ ಆಯ್ಕೆಯಾಗಿದ್ದೇನೆ. ಮತ್ತು ಸಮಾಜ ಬಾಂಧವರಲ್ಲಿ ಹಾಗೂ ಮಾಧ್ಯಮ ಮಿತ್ರರಲ್ಲಿ ಕೇಳ್ಕೊಳ್ಳೋದೇನೆಂದರೆ, ನಮ್ಮ ಸಮಾಜಕ್ಕೆ ಆಗುವಂಥ ಅನ್ಯಾಯಗಳನ್ನು ಸರಿಪಡಿಸ್ತೀನಿ ಅಂತ ನಾನು ನನ್ನ ಸಮಾಜದಲ್ಲಿ ವಾಗ್ದಾನ ಇಟ್ಟಿದ್ದೀನಿ. ಅದೇ ರೀತಿ ನನಗೆ ಎಲ್ಲ ಸರ್ಕಾರಿ ರಂಗ ಆಗಲಿ ಯಾವುದೇ ಸರ್ಕಾರದ ಕಾರ್ಯಕ್ರಮ ಆಗಲಿ ಸರ್ಕಾರದ ಯಾವುದೇ ಯೋಜನೆಗಳಾಗಲಿ ಅನುದಾನಗಳಾಗಲಿ ನನ್ನ ಸಮಾಜಕ್ಕೆ ನ್ಯಾಯಯುತವಾಗಿ ನಾನು ಕೊಡಿಸ್ತೀನಿ ಅಂತೇಳಿ ನನ್ನ ಸಮಾಜಕ್ಕೆ ನಾವು ವಾಗ್ದಾನ ಕೊಟ್ಟು ಇವತ್ತು ಅವಿರೋಧವಾಗಿ ನಾನು ವಿಜಯಪುರ ಜಿಲ್ಲಾ ಅಧ್ಯಕ್ಷನಾಗಿ ಆಯ್ಕೆಯಾಗಿದ್ದೇನೆ. ಎಷ್ಟು ಜನ ನೀವು ನಾಮಿನೇಷನ್ ಮಾಡಿದ್ದೀರಿ? ನಾವು 3 ಜನ ನಾಮಿನೇಷನ್ ಮಾಡಿದ್ದೇವೆ ಸರ್. ಯಾವ ಥರ ಇದು ಸೆಲೆಕ್ಟ್ ಮಾಡೋದು? ಇದು ನಾಮಿನೇಷನ್ ಮಾಡುವ ಪ್ರಕ್ರಿಯೆಯ ಮೂಲಕ ಜಿಲ್ಲಾ ಅಧ್ಯಕ್ಷರನ್ನು ಆಯ್ಕೆ ಮಾಡ್ತೀವಿ ಅಂತ ಹೇಳಿದ್ರು. 3 ಜನ ನಾವು ಬಿಜಾಪುರ ಜಿಲ್ಲೆಯಿಂದ ನಾಮಿನೇಷನ್ ಮಾಡಿದ್ದೇವೆ. ನಾನು ಮೊದಲಿಗನಾಗಿ ನಾನು ಶ್ರೀನಿವಾಸ ಮೂರ್ತಿ ಶಾಪೂರ್ ಹಾಗೂ ವಸಂತ ಹೊನ್ನಮೋಡೆ ಅಂತ ಮತ್ತು ಹನುಮಂತ ಕದಮ್ ಅಂತ ಒಬ್ಬ ಸರ್ಕಾರಿ ನೌಕರರಿಗೂ 3 ಜನ ನಾವು ಜಿಲ್ಲಾ ಚುನಾವಣೆಗೆ ಸ್ಪರ್ಧೆ ಮಾಡಿದ್ವಿ. ಅದರಲ್ಲಿ ನಾನು 2 ಅಭ್ಯರ್ಥಿಗಳು ರಾಜ್ಯದ ನಮ್ಮ ಸಂಘದ ಸಂಧಾನದ ಮೂಲಕ 2 ಅಭ್ಯರ್ಥಿಗಳನ್ನು ಸರಿಸಿ ನನ್ನನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಶ್ರೀನಿವಾಸ ಶಾಪೂರ್ ಅವರಿಗೆ